ಈ ಬಾರಿಯ ಬಿಗ್ ಬಾಸ್ ಕಪ್ ಅನ್ನ ಎತ್ತಿ ಹಿಡಿಯೋರು ಯಾರು ಅನ್ನುವಂತಹ ಕುತೂಹಲ. ಅಶ್ವಿನಿ ಗೌಡನ ಅಥವಾ ಗಿಲ್ಲಿ ನಟನ, ಇಬ್ಬರ ನಡುವೆ ತೀವ್ರ ಪೈಪೋಟಿ ಇದೆ. ಇದರ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ವಿಚಾರಕ್ಕೆ ಎಂಟ್ರಿ ಆಗಿದೆ. ಹೌದು, ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಎಂಬ ಯುದ್ಧ ಶುರುವಾಗಿದ್ದು, ಇದರ ಮಧ್ಯೆ ಗೆದ್ದು ಬಾ ಅಶ್ವಿನಿ ಗೌಡ ಅಂಥೇಳಿ ಕರವೇ ನಾರಾಯಣಗೌಡರ ಬಣ ಬ್ಯಾಟ್ ಬೀಸಿದೆ. ಅಶ್ವಿನಿ ಗೌಡ ಗೆದ್ರೆ ಇನ್ನೊಂದಿಷ್ಟು ವರ್ಷ ನಾಡು ನುಡಿ ನಮ್ಮ ಸಂಸ್ಕೃತಿ ಅಂಥೇಳಿ ಹೋರಾಟ ಮಾಡ್ತಾರೆ. ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ. ಈ ರೀತಿಯ ಹೋರಾಟದಲ್ಲಿ ಭಾಗಿಯಾಗುವ ಕಲಾವಿದರ ಸಂಖ್ಯೆ ತುಂಬ ಕಡಿಮೆ ಇದೆ. ಈ ಹೋರಾಟ ಮಾಡೋರನ್ನು, ಕನ್ನಡಕ್ಕಾಗಿ ದುಡಿತಾ ಇರೋರನ್ನು ಬೆಂಬಲಿಸಬೇಕು ಅಂಥೇಳಿ ನಾರಾಯಣಗೌಡರು ಕರೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸುದೀಪ್ ಅವರನ್ನು ಭೇಟಿಯಾಗಿ ಲಾಬಿ ನಡೆಸಿದ್ರು ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜೋರು ಚರ್ಚೆ ಆಗಿತ್ತು. ಅದಕ್ಕೂ ಕೂಡ ಕ್ಲಾರಿಫಿಕೇಷನನ್ನು ನಾರಾಯಣಗೌಡರು ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಬಿಗ್ ಬಾಸ್ ಫೈನಲ್ಗೆ ತಲುಪಿದ್ದಾರೆ. ಅವರು ಶ್ರಮದಿಂದ, ಅವ್ರು ಕೊಟ್ಟಂಥ ಟಾಸ್ಕ್ಗಳಿಂದ, ಅನೇಕ ಸಂದರ್ಭದಲ್ಲಿ ಅವಳು ಅನುಭವಿಸಿದಂಥ ಬಿಗ್ ಬಾಸ್ ಒಳಗಿನ ಅನೇಕ ವಿಚಾರಗಳಿಂದ ಅದನ್ನು ಸಹಿಸ್ಕೊಂಡು ಒಳ್ಳೆ ಆಟ ಆಡಿ, ಒಳ್ಳೆ ಮಾತಾಡಿ, ಕೆಲವ್ರ ಹತ್ರ ಏನೆಲ್ಲ ಅನ್ನಿಸ್ಕೋಬೇಕು ಅನ್ನಿಸ್ಕೊಂಡು ಇವತ್ತಿಗೆ ಫೈನಲ್ಗೆ ಬಂದು ಗಟ್ಟಿಯಾದಂಥ ನಿಲುವಿನಿಂದಾಗಿ ಗಟ್ಟಿಯಾಗಿ ನಿಂತಿದ್ದಾಳೆ. ಬಹುಶಃ ಒಬ್ಬ ಕನ್ನಡದ ಹೋರಾಟಗಾತಿ ಒಬ್ಬಳು ಅಷ್ಟೊಂದು ಸುಲಭ ಅಲ್ಲ. ಬಿಗ್ ಬಾಸ್ ಒಳಗಡೆ ಫೈನಲ್ಗೆ ಬರಲಿಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಯಾಕೆ ಅವ್ರಿಗೆ ಸುಲಭ ಆಗಿದೆ ಅಂದರೆ, ಅವಳು 20 ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಬಡವರ ನೋವು ಕಷ್ಟ ದುಃಖ ದುಮಾನಿಗೆ ಗಟ್ಟಿಯಾಗಿ ನಿಂತವಳು. 20 ವರ್ಷದ ಬೀದಿಯ ಚಳವಳಿ ಹೋರಾಟಗಳಲ್ಲಿ ಅನೇಕ ಸಂದರ್ಭದಲ್ಲಿ ಕೇಸುಗಳು ಹಾಕಿಸ್ಕೊಂಡು 16 ವರ್ಷ ಕೋರ್ಟ್ ಕಟ್ಟಕಟೆಯಲ್ಲಿ ನಿಂತು ಪೊಲೀಸ್ ಸ್ಟೇಷನ್ ಮೆಟ್ಲುಗಳು ಹತ್ತಿ ಎಲ್ಲ ಥರದ ಅನುಭವಗಳು ಅಶ್ವಿನಿಗೆ ಆಗಿರುವಂಥದ್ದು. ಅದಕ್ಕಾಗಿ ಅಶ್ವಿನಿ ಅಷ್ಟೊಂದು ಗಟ್ಟಿಯಾಗಿ ಎಂಥದೇ ಬಂದರೂ ಬಿಗ್ ಬಾಸ್ ಒಳಗಡೆ ನಿಂತು ಗಟ್ಟಿಯಾಗಿ ಧೈರ್ಯವಾಗಿ ಎದುರಿಸಿ ಫೈನಲ್ಲು ತಲುಪಲಿಕ್ಕೆ ಸಾಧ್ಯ ಆಯಿತು. ಬಹುತೇಕ ಅಶ್ವಿನಿ ಗೌಡ ಗೆದ್ದರೆ ಏನು ಆಶ್ಚರ್ಯ ಏನಿಲ್ಲ. ಗೆಲ್ತಾರೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಲೇಬೇಕಾಗತ್ತೆ. ಯಾಕೆಂದರೆ ಅವಳು ಯಾವುದು ಕಳಪೆ ಆಟ ಆಡಿಲ್ಲ, ಕಳಪೆ ಪ್ರದರ್ಶನವನ್ನು ಮಾಡಿಲ್ಲ, ಒಳ್ಳೊಳ್ಳೆ ಟಾಸ್ಕ್ಗಳು ಆಡಿದ್ದಾಳೆ. ಬಹುಶಃ ಅಲ್ಲಿರುವಂಥ ಸ್ಪರ್ಧಿಗಳಲ್ಲಿ ಅಶ್ವಿನಿನೇ ಒಂದಿಷ್ಟು ಹಿರಿಯವಳು. ಆ ಸ್ಪರ್ಧಿಗಳ ಮಧ್ಯೆ ಒಬ್ಬ ಹಿರಿಯ ಹೆಣ್ಣು ಮಗಳು ಗಟ್ಟಿಯಾಗಿ ನಿಂತು ಫೈನಲ್ ತಲುಪೋದಿದೆಯಲ್ಲ, ಅದೇನು ಸುಲಭವಾದ ವಿಚಾರ ಅಲ್ಲ. ಸುದೀಪ್ ಮನೆಗೆ ಹೋಗಿದ್ದು ನಾನು ನನ್ನ ಮಗನ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ಹೋದಂಥದ್ದು. 1-1.5 ತಿಂಗಳಿಂದ ಎಲ್ಲ ಫೇಸ್ಬುಕ್ಗಳಲ್ಲಿ ನಾನು ಹೋಗಿದ್ದ ಕಡೆ ಯಾರ್ಯಾರಿಗೆ ಆಹ್ವಾನ ಪತ್ರಿಕೆ ಕೊಡ್ತಾ ಇದ್ನೋ ಆ ಫೋಟೋಗಳನ್ನು ನಮ್ಮ ಸೋಷಿಯಲ್ ಮೀಡಿಯಾದವರು ಹಾಕ್ತಾಯಿದ್ರು. ಹಂಗೆ ಸುದೀಪ್ಗೂ ಸಹ ಮಗನ ಮದುವೆಯ ಇನ್ವಿಟೇಷನ್ ಕೊಡಬೇಕು ಅಂತೇಳಿ ಕರೆ ಮಾಡಿದಾಗ, ಮನೇಲಿದ್ದೀನಣ್ಣ ಬಂದ್ಬಿಡಿ ಅಂಥೇಳಿ 5 ಗಂಟೆಗೆ ಬಂದಿದ್ರು. ನಾನು 5 ಗಂಟೆಗೆ ಹೋದೆ ಅವ್ರ ಮನೆಗೆ. ನಾನು ಸುದೀಪು 20-25 ವರ್ಷದ ಸ್ನೇಹಿತರು. ನಾನು ಅವ್ರಿಗಿಂತ ವಯಸ್ಸಿನಲ್ಲಿ ಹಿರಿಯ. ಬಹುಶಃ ನನ್ನ ಅವರ ಸ್ನೇಹ ಸುಮಾರು 25 ವರ್ಷದ ಸ್ನೇಹ. ಸುದೀಪು ಒಬ್ಬ ಕರ್ನಾಟಕ ಕಂಡಂಥ ಒಬ್ಬ ದೊಡ್ಡ ನಟ. ಸುದೀಪು ತನ್ನ ಕೆಲಸದಲ್ಲಿ ಕಾರ್ಯದಲ್ಲಿ ಯಾರ ಜೊತೆ ರಾಜಿ ಆಗೋನಲ್ಲ.